ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬಾಪೂಜಿಯವರು ತಿಳಿಸಿಕೊಡುವಂತೆ 0 ಅಥವಾ 0 ಆರಂಭವಾಗಿದ್ದು ಎಂದಿನಿಂದ ಎಂಬುದನ್ನು ತಿಳಿಯೋಣ. ಪಾಶ್ಚಿಮಾತ್ಯರು 0ಯನ್ನು ಕಂಡುಹಿಡಿದಿದ್ದು ತಾವು ಎಂದು ಹೇಳಿಕೊಳ್ಳುತ್ತಾರೆ. ಹಿಂದೂಗಳು ನಾವು ಕಂಡುಹಿಡಿದಿದ್ದು ಎಂದು ಹೇಳುತ್ತಾರೆ. ನಮ್ಮ ಭಾರತದ ಋಷಿಗಳಾದ ಆರ್ಯಭಟ್ಟ 2000 ವರ್ಷಗಳ ಹಿಂದೆ ಶೂನ್ಯ ಅಥವಾ 0ವನ್ನು ಕಂಡುಹಿಡಿದಿದ್ದರು ಎಂದು ಹೇಳಲಾಗುತ್ತದೆ. ಆದರೆ 5000, 10,000, 2 ಲಕ್ಷ, 1 ಕೋಟಿ ವರ್ಷ ಈ ರೀತಿ ಬಹಳ ಹಿಂದಿನಿಂದ ಬರೆಯಲಾಗುತ್ತಿತ್ತು. ಬ್ರಹ್ಮಾಂಡದ ಸಂಖ್ಯೆ ಬ್ರಹ್ಮನ ಒಂದು ದಿನ ಅಂದರೆ 31 ಖರಬ 10 ಅರಬ 40 ಕೋಟಿ ವರ್ಷಗಳಾಗುತ್ತವೆ. ಬ್ರಹ್ಮನ ಮೊದಲನೆಯ ಪರಾರ್ಧ ಮುಗಿದಿದೆ ಅಂದರೆ ಬ್ರಹ್ಮನ 50 ವರ್ಷಗಳು ಸಂಪೂರ್ಣಗೊಂಡಿವೆ. ಅಂದಿನಿಂದ 0 ಸಂಖ್ಯೆಯನ್ನು ಬರೆದುಕೊಂಡು ಬಂದಿದ್ದಾರೆ. ಬ್ರಹ್ಮನ ಆಯುಷ್ಯ ಅಂದರೆ ಬ್ರಹ್ಮನ 100 ವರ್ಷಗಳು ಅಂದ ಮೇಲೆ ಬ್ರಹ್ಮಾಂಡದ ಆಯುಷ್ಯ ಅದೆಷ್ಟೋ ವರ್ಷಗಳ ಹಿಂದಿನಿಂದ ಬರೆದುಕೊಂಡು ಬರಲಾಗುತ್ತಿದೆ. ಬ್ರಹ್ಮನ 50 ವರ್ಷಗಳಿಂದ ಬರೆದುಕೊಂಡು ಬರಲಾಗುತ್ತಿದೆ ಅಂದರೆ ಮೊದಲನೆಯ ಪರಾರ್ಧ ಮುಗಿದಿದೆ. ಬ್ರಹ್ಮನ 50 ವರ್ಷಗಳನ್ನು ಗುಣಿಸಿ ನೋಡಿದಾಗ 1550 ಖರಬ ವರ್ಷಗಳಾಗುತ್ತವೆ. ಅಂದಿನಿಂದ ಬ್ರಹ್ಮಾಂಡದ ಆಯುಷ್ಯವನ್ನು ಬರೆದುಕೊಂಡು ಬರಲಾಗುತ್ತಿದೆ ಅಂದ ಮೇಲೆ ಇದು 0 ಸಂಖ್ಯೆಯ ಹೊರತು ಸಾಧ್ಯವಿತ್ತೆ. ಅಂದರೆ 0 ಎನ್ನುವುದು ಪ್ರಾಚೀನ ಕಾಲದಿಂದ ಬಳಕೆಯಲ್ಲಿ ಬರುತ್ತಿದೆ. ಅನಂತಾನಂತ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತಿವೆ ಮತ್ತು ವಿಸರ್ಜನೆಗೊಳ್ಳುತ್ತಿವೆ. ಗ್ರಹಗಳ ಮಧ್ಯೆ ಯುದ್ಧಗಳು ನಡೆಯುತ್ತಿರುತ್ತವೆ. ಎಲ್ಲ ಗ್ರಹಗಳ ಮಧ್ಯೆಯೂ ಯುದ್ಧಗಳು ನಡೆಯುತ್ತಲೇ ಇರುತ್ತವೆ. ಎಲ್ಲ ಗ್ರಹಗಳಲ್ಲೂ ಸಹ ಸಂಘರ್ಷಗಳು ನಡೆದುಕೊಂಡೇ ಬಂದಿದೆ. ಇಂದಿನ ವಿಜ್ಞಾನ ಯೂನಿವರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದೆ. ಈ ಯೂನಿವರ್ಸ್ಗಳಲ್ಲಿ ಒಂದು ಕಣದಷ್ಟೇ ಪವರ್ ಇದೆ. ಜನ ಬಿಗ್ ಬ್ಯಾಂಗ್ ಥಿಯರಿ ಅಂದರೆ ಅದು 3 ಬಿಲಿಯನ್ ಸಮಯದ ಹಿಂದೆ ಆಗಿತ್ತು ಎಂಬುದನ್ನು ಹೇಳುತ್ತಿದ್ದಾರೆ. ಈ ಸಮಯ ಯೂನಿವರ್ಸ್ನ ಅಸ್ತಿತ್ವದ ಗಣನೆಯ ಮುಂದೆ ಏನೇನೂ ಅಲ್ಲ. ಜನರಲ್ಲಿ ಅಜ್ಞಾನವಿದೆ. ಸಮಯದ ಬಗ್ಗೆ ತಿಳಿದುಕೊಂಡಿಲ್ಲ. ಸಮಯ ಗಣನೆ ತಿಳಿದಿಲ್ಲ. ಒಟ್ಟಿನಲ್ಲಿ ಎಲ್ಲರೂ ಘೋರ ಅಂಧಕಾರದಲ್ಲಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. परम शांति बेहद की परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति